ಹಲೋ, ಎಲ್ಲ ಆಹಾರ ಪ್ರೇಮಿಗಳಿಗೆ ನಮಸ್ಕಾರ. ಒಂದೇ ಸಮಯದಲ್ಲಿ ಸಂಪೂರ್ಣ ಆರೋಗ್ಯಕರ ಆಹಾರವನ್ನು ತಯಾರಿಸಬೇಕಾ? ಹಾಗಾದರೆ ಈ ವಿಡಿಯೋ ನೋಡಿ. ನಾನು ಹೇಗೆ ಸಾಂಬಾರ್, ತರಕಾರಿ ಪಲ್ಯ, ಕ್ಯಾಪ್ಸಿಕಮ್ ಆಮ್ಲೆಟ್ ಮತ್ತು ಮಿಲ್ಲೆಟನ್ನು ಒಂದೇ ಸಲ ಈ ಓಕ್ನ ಯೂಸ್ ಮಾಡಿ ಸ್ಟ್ಯಾಕ್ ಕುಕ್ಕಿಂಗ್ನಲ್ಲಿ ತಯಾರಿಸ್ತಿದ್ದೇನೆ. ಆರೋಗ್ಯಕರ, ತ್ವರಿತ ಮತ್ತು ಪರಿಣಾಮಕಾರಿ ಅಡುಗೆಯನ್ನು ಸಿಂಪಲ್ ಆಗಿ ಪ್ರಿಪೇರ್ ಮಾಡಬಹುದು. ಈ ವಿಡಿಯೋವನ್ನು ಸಂಪೂರ್ಣವಾಗಿ ತಪ್ಪದೆ ನೋಡಿ. ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ನಾನು ಸುಲಭವಾಗಿ ಆರೋಗ್ಯಕರ ಊಟವನ್ನು ತಯಾರಿಸ್ತಿದ್ದೇನೆ ಅಂತೇಳಿ. ಬನ್ನಿ ಪ್ರಾರಂಭಿಸೋಣ. ಮೊದಲಿಗೆ ಈ ಅದ್ಭುತವಾದ ಓಕ್ ಪಾತ್ರೆಯಲ್ಲಿ ಬೇಳೆ ಬೇಯಿಸಲು ಬೇಕಾದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ರುಚಿಕರವಾದ ಸಾಂಬಾರಿಗಾಗಿ 1 ಕಪ್ ತೊಗರಿಬೇಳೆ, ಟೊಮೊಟೊಸ್ ಮತ್ತು ಕಟ್ ಮಾಡಿದ ಈರುಳ್ಳಿ ಮತ್ತು ಹಸಿಮೆಣಸಿಕಾಯಿಗಳನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲಿದೆ ನೋಡಿ ಚಮತ್ಕಾರ. ಈ ಓಕ್ನ ಜೊತೆಗೆ ಈ ರ್ಯಾಕ್ ಬರುತ್ತೆ. ಈ ರ್ಯಾಕನ್ನು ನಾನು ಬೇಯ್ತಾ ಇರ್ತಕ್ಕಂಥ ಬೇಳೆ ಮೇಲ್ಗಡೆ ಇಡ್ತಾ ಇದ್ದೀನಿ. ಮತ್ತು ಇದರಲ್ಲಿ ಕ್ಯಾಬೇಜ್ ಇಡ್ತಾ ಇದ್ದೀನಿ, ಮತ್ತು ಮಿಲ್ಲೆಟ್ಸ್ ಇಟ್ಟಿದ್ದೀನಿ, ಕುಂಬಳಕಾಯಿ ಇದೆ, ಕ್ಯಾರೆಟು, ಆಮೇಲೆ ಕ್ಯಾಪ್ಸಿಕಮ್ನಲ್ಲಿ ಇರ್ತಕ್ಕಂಥ ಬೀಜಗಳನ್ನೆಲ್ಲ ತೆಗೆದು ಆಮ್ಲೆಟ್ ಮಿಕ್ಸನ್ನು ಕ್ಯಾಪ್ಸಿಕಮ್ ಒಳಗಡೆ ಫಿಲ್ ಮಾಡ್ತಾ ಇದ್ದೀನಿ. ಮತ್ತು ಕೆಲವೊಂದು ಆಲೂಗೆಡ್ಡೆಗಳು, ಬೀನ್ಸು ಎಲ್ಲವನ್ನು ಇಟ್ಕೊಂಡಿದ್ದೀನಿ. ಆಹಾ, ನೋಡೋದಕ್ಕೆ ಎಷ್ಟು ಅದ್ಭುತವಾಗಿದೆ. ಈಗ ಲಿಡ್ಡನ್ನ ಕ್ಲೋಸ್ ಮಾಡೋಣ ಮತ್ತು ಸ್ಟೀಮಿನ ಚಮತ್ಕಾರ ನಡೀತಾ ಇರಲಿ. ಇದು ಬರೀ ಕುಕ್ಕಿಂಗ್ ಅಲ್ಲ, ಇದು ಒಂದು ವಿಜ್ಞಾನ. ಹೇಗಂತ ಹೇಳಿದ್ರೆ, ಪ್ರೆಷರ್ ಕುಕ್ಕರ್ನಲ್ಲಿ ಫೈಬರ್, ನ್ಯೂಟ್ರಿಯೆಂಟ್ಸು ಎಲ್ಲನೂ ನಾಶ ಆಗುತ್ತೆ. ಆದರೆ ಈ ಪಾತ್ರೆಯಲ್ಲಿ ಇದು ಫುಡ್ಡನ್ನ ನಿಧಾನವಾಗಿ ಸ್ಟೀಮ್ ಮಾಡಿ ಎಲ್ಲ ನ್ಯೂಟ್ರಿಷನ್ನ ರಿಟೈನ್ ಮಾಡುತ್ತೆ. ಇದ್ರ ಸೀಕ್ರೆಟ್ ಏನಂತ ಹೇಳಿದ್ರೆ ವೈಟಲಾಗ್ ಲಿಡ್. ಇದು ಏನು ಮಾಡುತ್ತೆ ಅಂತ ಹೇಳಿದ್ರೆ ಒಂದು ವಾಟರ್ ಸೀಲಿಂಗನ್ನು ಕ್ರಿಯೇಟ್ ಮಾಡುತ್ತೆ ಮತ್ತು ಇದರಲ್ಲಿರ್ತಕ್ಕಂಥ ಎಲ್ಲ ನ್ಯೂಟ್ರಿಯೆಂಟ್ಸನ್ನ ಅದು ರಿಟೈನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದರಿಂದನೇ ನಮಗೆ ಈ ಪಾತ್ರೆಯಲ್ಲಿ ಪ್ರಿಪೇರ್ ಮಾಡ್ತಕ್ಕಂಥ ಫುಡ್ಡು ತುಂಬ ರುಚಿಕರ ಮತ್ತು ಹೆಲ್ದಿಯಾಗಿರುತ್ತೆ. 15 ನಿಮಿಷ ಆದಮೇಲೆ ನಾನು ಈ ಲಿಡ್ಡನ್ನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಈ ವೆಜಿಟೇಬಲ್ಸ್ ಸ್ಟೀಮ್ ಆಗಿದೆ ಅಂತ ಹೇಳಿ. ದಾಲು ಮತ್ತು ಮಿಲ್ಲೆಟ್ಸು ಇನ್ನೊಂದು ಸ್ವಲ್ಪ ಬೇಯಬೇಕು. ಅದರಿಂದ ಇನ್ನೊಂದು ಸ್ವಲ್ಪ ಸಿಮ್ಮರ್ ಮಾಡಿಬಿಟ್ಟು ಬೇಯಿಸೋಣ. ಇನ್ನು 30 ನಿಮಿಷದಲ್ಲಿ ಎಲ್ಲ ಫುಡ್ಡು ರೆಡಿಯಾಗಿದೆ. ದಾಲ್ನ ನೋಡಿ ಎಷ್ಟು ಸಾಫ್ಟ್ ಆಗಿದೆ. ನಿಮಗೆ ಇನ್ನೂ ಸ್ವಲ್ಪ ತಿಕ್ಕಬೇಕು ಅಂತ ಹೇಳಿದ್ರೆ ವುಡನ್ ಮೋಲ್ಡರ್ನಲ್ಲಿ ಜೆಂಟಲಾಗಿ ನಾವು ಅದನ್ನು ಮ್ಯಾಶ್ ಮಾಡಬೇಕು. ಸಾಂಬಾರು ಮಾಡೋ ಸಮಯ ಬಂತು. ನಾವು ಬೇಯಿಸಿಟ್ಟಿರ್ತಕ್ಕಂಥ ವೆಜಿಟೇಬಲ್ಸನ್ನು ದಾಲ್ ಜೊತೆಗೆ ಆ್ಯಡ್ ಮಾಡೋಣ. ಕ್ಯಾರೆಟು, ಬೀನ್ಸು, ಕುಂಬಳಕಾಯಿ, ಆಲೂಗೆಡ್ಡೆ. ಇದ್ರ ಜೊತೆಗೆ ನಾನು ಬೆಂಡೆಕಾಯಿನ ಕ್ರಿಸ್ಪಿಯಾಗಿ ಸ್ವಲ್ಪ ಫ್ರೈ ಮಾಡಿಟ್ಕೊಂಡಿದ್ದೀನಿ. ಈ ಬೆಂಡೆಕಾಯಿನ ಆ್ಯಡ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಟೆಕ್ಸ್ಚರ್ ಇರುತ್ತೆ ಮತ್ತು ಟೇಸ್ಟ್ ಇರುತ್ತೆ. ಈಗ ಎಲ್ಲನೂ ನಿಧಾನವಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿದೆ ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಈ ಸಾಂಬಾರು ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ಕೊನೆಯದಾಗಿ ಇವಾಗ ಅದಕ್ಕೆ ಒಗ್ಗರಣೆ ಹಾಕೋಣ. ಒಗ್ಗರಣೆ ಹಾಕೋದಕ್ಕೆ ಸಾಸಿವೆ ಕಾಳು ಮತ್ತು ರೆಡ್ ಚಿಲ್ಲೀಸು, ಕರಿಬೇವು ಮತ್ತು ಸ್ವಲ್ಪ ಎಣ್ಣೆ. ಈ ಒಗ್ಗರಣೆನ ನಾವು ಸಾಂಬಾರ್ ಜೊತೆಗೆ ಆ್ಯಡ್ ಮಾಡ್ಕೊಳ್ಳೋಣ. ವಾವ್, ಎಂಥ ಸುಗಂಧ! ನನ್ನ ಕೈಲಂತೂ ತಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಈ ಸಾಂಬಾರು ನೋಡೋದಕ್ಕೆ ಅಷ್ಟು ಚೆನ್ನಾಗಿದೆ, ಅಷ್ಟು ಹೆಲ್ದಿಯಾಗಿದೆ, ಅಷ್ಟು ಕಲರ್ಫುಲ್ ಆಗಿದೆ. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪಿಂದ ಇದನ್ನು ಅಲಂಕಾರ ಮಾಡೋಣ. ಇಲ್ಲಿದೆ ನೋಡಿ ನಮ್ಮ ಸಾಂಬಾರ್. ತುಂಬ ನ್ಯೂಟ್ರಿಷನ್ ಆಗಿದೆ, ತುಂಬ ಆರೋಗ್ಯಕರವಾಗಿದೆ. ಈಗ ನಾವು ಕ್ಯಾಬೇಜ್ ಪಲ್ಯ ಮಾಡೋಣ. ಕ್ಯಾಬೇಜನ್ನು ಆಲ್ರೆಡಿ ನಾವು ಸ್ಟೀಮ್ ಮಾಡಿರೋದ್ರಿಂದ ಇದಕ್ಕೆ ಒಗ್ಗರಣೆ ಹಾಕಿದ್ರೆ ಸಾಕಾಗುತ್ತೆ. ಸೊ ಒಗ್ಗರಣೆಗೋಸ್ಕರ ಸಾಸಿವೆ ಕಾಳು, ಕರಿಬೇವಿನ ಎಲೆ ಮತ್ತು ಸ್ವಲ್ಪ ತುರಿದಿರ್ತಕ್ಕಂಥ ತೆಂಗಿನಕಾಯಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ 2 ನಿಮಿಷದಲ್ಲಿ ನಮ್ಮ ಕ್ಯಾಬೇಜ್ ಪಲ್ಯ ರೆಡಿ. ಇದು ತುಂಬ ಸಿಂಪಲ್ಲು ಮತ್ತು ತುಂಬ ರುಚಿಕರ. ನೋಡಿ, ಸ್ವಲ್ಪ ಟೈಮ್ ಅಷ್ಟೇ ತೊಗೊಂಡಿರೋದು. 30 ನಿಮಿಷದಲ್ಲಿ ನಾವು ಕಂಪ್ಲೀಟ್ ಬ್ಯಾಲೆನ್ಸ್ಡ್ ನ್ಯೂಟ್ರಿಷಿಯಸ್ ಫುಡ್ಡನ್ನು ಪ್ರಿಪೇರ್ ಮಾಡಿದ್ದೀವಿ. ಮಿಲೆಟ್ ರೈಸ್ ಇದೆ, ಸಾಂಬಾರ್ ವಿತ್ ಕಲರ್ಫುಲ್ ವೆಜಿಟೇಬಲ್ಸು, ಮತ್ತು ಕ್ಯಾಬೇಜ್ ಪಲ್ಯ, ಮತ್ತು ಬೆಲ್ ಪೆಪ್ಪರ್ಸ್ ಆಮ್ಲೆಟು ಎಲ್ಲನೂ ಕಲರ್ಫುಲ್ ಆಗಿದೆ ಮತ್ತು ನೋಡ್ತಾ ಇದ್ರೇ ನಮಗೆ ತಿನ್ನಬೇಕಂತ ಅನಿಸುತ್ತೆ. ಇದು ಜಸ್ಟ್ ಟೇಸ್ಟ್ ಮಾತ್ರ ಅಲ್ಲ, ಇದರಲ್ಲಿ ತುಂಬ ನ್ಯೂಟ್ರಿಷಿಯಸ್ ಇದೆ, ಫೈಬರ್ ಇದೆ, ವೈಟಮಿನ್ಸ್ ಇದೆ ಮತ್ತು ಪ್ರೋಟೀನು. ಈ ಥರ ಬ್ಯಾಲೆನ್ಸ್ಡ್ ಮೀಲ್ ನಮ್ಮ ಒಂದು ಹೆಲ್ದಿ ಲೈಫ್ ಸ್ಟೈಲ್ಗೆ ಪರ್ಫೆಕ್ಟ್. ಈ ಒಂದು ಆರೋಗ್ಯಕರ ನ್ಯೂಟ್ರಿಷಿಯಸ್ ಊಟದ ಬಗ್ಗೆ ನಿಮ್ಗೆ ಏನು ಅನಿಸ್ತಾ ಇದೆ?
ನಿಮ್ಮ ಒಂದು ಅಭಿಪ್ರಾಯನ ಈ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ರೆ ಮರಿದೇನೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿಯವರೆಗೂ ಹ್ಯಾಪಿ ಕುಕಿಂಗ್, ಸ್ಟೇ ಹೆಲ್ದಿ. ಅಡುಗೆ ಮಾಡೋದು ತುಂಬ ಕಷ್ಟನೇ ಅಲ್ಲ, ಆದರೆ ಅದಕ್ಕೆ ಅಂತ ನಾವು ಕೆಲವೊಂದು ಟೆಕ್ನಿಕನ್ನ ಯೂಸ್ ಮಾಡಬೇಕು, ಟೂಲ್ಸನ್ನ ಯೂಸ್ ಮಾಡಬೇಕು. ಅದರಿಂದ ನ್ಯೂಟ್ರಿಷಿಯಸ್ ಫುಡ್ನ ನಿಮ್ಮ ಬಾಡಿಗೆ ಕೊಡ್ಬೋದು ಮತ್ತು ಟೈಮ್ನ ಸೇವ್ ಮಾಡ್ಬೋದು. ಅಲ್ಲಿಯವರೆಗೂ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋ ಜೊತೆಗೆ.